ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು NDA ನಮ್ಮ ನಿರೀಕ್ಷೆಗೂ ಮೀರಿ 200ರ ಗಡಿಯನ್ನು ದಾಟಿರ್ತಕ್ಕಂಥದ್ದು. ಬಹುಶಃ ಒಂದು ಹೊಸ ಇತಿಹಾಸವನ್ನು ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಮಿತ್ರ ಪಕ್ಷಗಳು ಸೃಷ್ಟಿ ಮಾಡಿದೆ, ದಾಖಲೆ ಮಾಡಿದೆ. ಮಹಾರಾಷ್ಟ್ರದ ಮಹಾಜನತೆ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರ ನಾಯಕತ್ವದ ಬಗ್ಗೆ ವಿಶ್ವಾಸವನ್ನು ಇಟ್ಟು ಒಂದು ಐತಿಹಾಸಿಕ ಗೆಲುವನ್ನು ಇವತ್ತು ನೀಡಿದ್ದಾರೆ. ತುಂಬ ಸಂತೋಷ ತರ್ತಕ್ಕಂಥ ವಿಚಾರ. ಕರ್ನಾಟಕದಲ್ಲಿ 3 ಕ್ಷೇತ್ರಗಳ ಉಪಚುನಾವಣೆ, ಚನ್ನಪಟ್ಟಣ, ಶಿಗ್ಗಾವಿ ಹಾಗೂ ಸಂಡೂರು 3 ಕ್ಷೇತ್ರದಲ್ಲಿ ನಮಗೆ ಹಿನ್ನಡೆ ಆಗಿದೆ. 3 ಕ್ಷೇತ್ರದಲ್ಲಿ ಚನ್ನಪಟ್ಟಣದಲ್ಲಿ ನಾವು JDS ನಮ್ಮ ಮಿತ್ರ ಪಕ್ಷ, ಶಿಗ್ಗಾವಿ ಮತ್ತು ಸಂಡೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತೇವೆ ಅಂತೇಳಿ ಭಾಳ ವಿಶ್ವಾಸನ ಇಟ್ಕೊಂಡಿದ್ವಿ. ಆದರೆ ನಮಗೆ ನಿರಾಸೆ ಆಗಿರ್ತಕ್ಕಂಥದ್ದು ಸತ್ಯ, ಅದರಲ್ಲೇನು ಎರಡು ಮಾತಿಲ್ಲ. ಎರಡೂ ಪಕ್ಷದ ಮುಖಂಡರೆಲ್ಲ ಹಿರಿಯರು ಕೂತು ನಾವು ಚರ್ಚೆ ಮಾಡ್ತೇವೆ ಬರೋಂಥ ದಿನಗಳಲ್ಲಿ. ನಮಗೆ ಹಿನ್ನಡೆ ಆಗೋದಕ್ಕೆ ಕಾರಣಗಳು ಏನು, ಯಾತಕ್ಕೋಸ್ಕರ ನಮಗೆ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗಲಿಲ್ಲ, ತಪ್ಪನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ. ಸಂಡೂರಲ್ಲಿ ತಾವು ಪ್ರತಿಷ್ಠೆಯಾಗಿ ತಗೊಂಡಿದ್ರಿ, ಅಲ್ಲಿ ಏನೆಲ್ಲ ಯಾಕೆ ಆಡಳಿತ ಪಕ್ಷ ಮೇಲ್ಗೈ ಸಾಧಿಸೋದಕ್ಕಲ್ಲಿ ಏನೆಲ್ಲ ಕಾರಣಗಳಾಗುವಂತ ತಮಗೆ ಈಗ ಸಿಕ್ಕಿರೋಂಥ ಮಾಹಿತಿ ಏನಿದೆ ಸರ್? ಈಗ ಬರೇ ಫಲಿತಾಂಶ ಸಿಕ್ಕಿದೆ ಅಷ್ಟೇ, ಬೇರೆ ಯಾವುದೇ ರೀತಿ ಮಾಹಿತಿ ಸಿಕ್ಕಿಲ್ಲ. ಆದರೆ ಮೊದಲ ಬಾರಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಹತ್ತತ್ರ 80,000 ಮತಗಳನ್ನು ನಾವು ಪಡೆದುಕೊಂಡಿದ್ದೇವೆ. 80,000 ಮತಗಳನ್ನು ಪಡೆದುಕೊಂಡಿದ್ದೇವೆ. ಒಂದು ಹೊಸ ಮೊದಲ ಬಾರಿ ಅಷ್ಟು ಮತಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಆದರೂ ಕೂಡ ನಾವು 8,000 ಅಂತರದಲ್ಲಿ ನಾವು ಗೆಲ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗಿತ್ತು. ಆ ರೀತಿ ಎಲ್ಲ ನಮ್ಮ ಶ್ರಮವನ್ನು ಎಲ್ಲವನ್ನು ಕೂಡ ಹಾಕಿದ್ವಿ. ಆದರೆ ಅದ್ರ ನಡುವೆನೂ ಕೂಡ ನಮಗೆ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಅದಾದ ಸಂಡೂರಿನ ಫಲಿತಾಂಶ ಹಿನ್ನಡೆ ಅಂತೇಳಿ ನಾನು ಭಾವಿಸೋದಿಲ್ಲ. ಖಂಡಿತ ಹೆಚ್ಚು ಮತಗಳನ್ನು ನಾವು ಕೂಡ ಪಡೆದುಕೊಂಡಿದ್ದೇವೆ. ಬರುವಂಥ ದಿನಗಳಲ್ಲಿ ಅಲ್ಲಿ ನಾವೆಲ್ಲರ ಕೂತು ನಮಗೆ ಹಿನ್ನಡೆಗೆ ಕಾರಣಗಳೇನು ಎಲ್ಲವೂ ಕೂಡ ಚರ್ಚೆ ಮಾಡ್ತೇವೆ, ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಪೂರಕವಾದಂಥ ವಾತಾವರಣ ಇತ್ತು. ವಕ್ಫ್ ವಿಚಾರ ಇರ್ಬೋದು ಅಥವಾ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ವರ್ಣದ ಬಗ್ಗೆ ಜಮೀರ್ ಅಹಮದ್ ಮಾತಾಡಿದಂಥದ್ದು, ಈ ರೀತಿ ನಿಮಗೆ ಡಿಕ್ಲೇರ್ಡ್ ರಿಸಲ್ಟ್ ಅನ್ನೋ ರೀತಿ ಶಿಗ್ಗಾಂವ್ ಇತ್ತು. ಆದರೂ ಕೂಡ ನಿಮ್ಮ ನಿರೀಕ್ಷೆಯಂತೆ ಬರಲಿಲ್ಲ. ಖಂಡಿತ ನಮ್ಮ ಶಿಗ್ಗಾಂವು ಆಘಾತ ತಂದಿದೆ. ಯಾಕೆಂದರೆ ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರ ಸುಪುತ್ರಲ್ಲೇನು ಸ್ಪರ್ಧೆ ಮಾಡಿದರು, ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮವನ್ನು ಹಾಕಿದರು. ಅದರ ನಡುವೆ ಮತ್ತು ಬೊಮ್ಮಾಯಿ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲೊಂದು ಕಡೆ ಜನ ಇವತ್ತು ಆಡಳಿತ ಪಕ್ಷದ ಪರವಾಗಿ ವಾಲಿದ್ದಾರೆ. ಅದು ಕೂಡ ಎಲ್ಲ ಹಿರಿಯರು ಕೂತು ನಾವು ವಿಮರ್ಶೆಯನ್ನು ನಾವು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಬಸಪ್ಪ ಅವರಿಂದ ಪಡಿತಾ ಹೋಗೋಣ. ಚನ್ನಪಟ್ಟಣ ಬೈ ಎಲೆಕ್ಷನ್ ಇನ್ನೇನು ಆಲ್ಮೋಸ್ಟ್ ಎಂಡ್ಗೆ ಬಂದಿದೆ. ನನ್ನ ಕೊಲೀಗ್ ವಿನಯ್ ಮಾಹಿತಿ ಕೊಡ್ತಾರೆ. ವಿನಯ್, ಈಗ ಇನ್ನೊಂದು ಸುತ್ತಿದೆ, ಅಧಿಕೃತ ಘೋಷಣೆ ಒಂದು ಬಾಕಿ ಉಳಿದಿದೆ. ಎನಿಹೌ ಡೇ 1 ನೀವು ಆ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರದ ಕವರೇಜ್ ಮಾಡ್ತಾ ಇದ್ದಿದ್ದು. ಈಗ ನಾನು ಕೇಳ್ತೀನಿ, ಯೋಗೇಶ್ವರ್ ಅವರ ಗೆಲುವಿನ ಸೂತ್ರ ಏನು ಅಂತ? ಖಂಡಿತವಾಗ್ಲೂ ಅರವಿಂದ್, ಯಾಕಂದ್ರೆ ಈ ಒಂದು ಚುನಾವಣೆಯನ್ನ ಕಾಂಗ್ರೆಸ್ನ ನಾಯಕರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಯಾಕಂದ್ರೆ ಕುಮಾರಸ್ವಾಮಿ ವಿರುದ್ಧ ಬಹುತೇಕ ಒಕ್ಕಲಿಗ ನಾಯಕರೇ ತಿರುಗಿಬಿದ್ದಂತ ಒಂದು ಚುನಾವಣೆ ಇದಾಗಿತ್ತು. ಆ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಟ್ಟು ಇಲ್ಲಿ JDS ಅನ್ನ ಜಿಲ್ಲೆಯಿಂದ ಆಚಕಾಕ್ಬೇಕು ಅನ್ನೋ ಒಂದು ತಂತ್ರಗಾರಿಕೆ ಏನು ಕಾಂಗ್ರೆಸ್ ಮಾಡ್ಕೊಂಡಿತ್ತು, ಅದಕ್ಕೆ ಇವತ್ತು ಸಕ್ಸಸ್ ಸಿಕ್ಕಿದೆ ಅಂತ ಹೇಳ್ಬಹುದಾಗಿದೆ. ಯಾಕಂದ್ರೆ ಬಹಳ ಪ್ರಮುಖವಾಗಿ ಡೇ 1 ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ಬಂದಾಗ್ಲಿಂದ ಕೂಡ ಸಾಕಷ್ಟು ಆರೋಪವನ್ನ ಮಾಡ್ಕೊಂಡು ಬರ್ತಿದ್ರು. ಅವರು ಜಂಪಿಂಗ್ ಸ್ಟಾರ್ ಅಂತ ಯೋಗೇಶ್ವರ್ ಅವ್ರಿಗೆ ಹೇಳ್ತಿದ್ರು. ಜೊತೆಗೆ ಸಾಕಷ್ಟು ಒಂದಷ್ಟು ಲೆಕ್ಕಾಚಾರಗಳನ್ನ ಮಾಡ್ಕೊಂಡು ಮಾಜಿ ಪ್ರಧಾನಿ HD ದೇವೇಗೌಡರನ್ನ ಕರೆಸಿ ಸಾಕಷ್ಟು ಪ್ರಚಾರವನ್ನ ಮಾಡೋದು ಕೂಡ ಇಲ್ಲಿ ವರ್ಕೌಟ್ ಆಗಿಲ್ಲ ಎಂಬುದು ಕೂಡ ಇವತ್ತು ಗೊತ್ತಾಗ್ತಾ ಇರುವಂತದ್ದು. ಸಾಕಷ್ಟು ಜಿದ್ದಿನ ಕ್ಷೇತ್ರ ಇದಾಗಿತ್ತು. ಯಾಕಂದ್ರೆ ಇಡೀ ರಾಜ್ಯ ಸರ್ಕಾರವೇ ಇಲ್ಲಿ ಬಂದು ಚುನಾವಣೆಯನ್ನು ನಡೆಸಿತ್ತು. ಜೊತೆಗೆ ಕಳೆದ 3 ತಿಂಗಳ ಹಿಂದೆಯಿಂದಲೂ ಕೂಡ DK ಶಿವಕುಮಾರ್ ಈ ಕ್ಷೇತ್ರದಲ್ಲಿ ಬೀಡು ಬಿಟ್ಕೊಂಡು ಕೆಲಸವನ್ನ ಮಾಡ್ತಿದ್ರು. ಸಾಕಷ್ಟು ಅನುದಾನವನ್ನ ತಂದು ಒಂದಷ್ಟು ಮನೆಗಳು, ಸೈಟ್ಗಳನ್ನ ಹಂಚಿ ಕ್ಷೇತ್ರದ ಮತದಾರರ ಮನವೊಲಿಕೆ ಕೆಲಸವನ್ನು ಕೂಡ ಯಶಸ್ವಿಯಾಗಿ ಮಾಡಿದ್ರು. ಅದು ಈ ಚುನಾವಣೆಯಲ್ಲಿ ವರ್ಕ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಯೋಗೇಶ್ವರ್ ಅವರು ಕೂಡ
ಕಾಂಗ್ರೆಸ್ಗೆ ಬಂದ ನಂತರ ನಾನು 2 ಬಾರಿ ಸೋತಿದ್ದೇನೆ ಅನ್ನೋ ಒಂದು ಅನುಕಂಪ ಏನಿದೆ ಅದು ಯೋಗೇಶ್ವರ್ ಅವ್ರಿಗೆ ಚೆನ್ನಾಗಿ ವರ್ಕ್ ಆಗಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಯೋಗೇಶ್ವರ್ ಅವರು ಹೇಳ್ತಿದ್ದಂಥದ್ದು, ಬೇರೆ ಜಿಲ್ಲೆಯವರು ಹಾಗೂ ಇಲ್ಲಿನ ಜಿಲ್ಲೆಯವ್ರನ್ನ ಜನ ಗಮನಿಸ್ತಾರೆ, ನಾವು ಇಲ್ಲೇ ಸ್ಥಳೀಯರು, ಪ್ರತಿಯೊಂದು ಕೆಲಸಕ್ಕೂ ಕೂಡ ನಾವು ಇಲ್ಲಿ ಬರ್ತೀವಿ, ಹಾಗಾಗಿ ಜನ ನಮ್ಮನ್ನ ಇಲ್ಲಿ ಗೆಲ್ಲಿಸ್ತಾರೆ ಅನ್ನೋ ಒಂದು ವಿಶ್ವಾಸವನ್ನ ಇಟ್ಕೊಂಡಿದ್ರು. ಜೊತೆಗೆ ಕುಮಾರಸ್ವಾಮಿ ಅವರು 2 ಬಾರಿ ಗೆದ್ದಾಗ್ಲೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಮಾಡಿಲ್ಲ, ಆ ನಿಟ್ಟಿನಲ್ಲಿ ಜನ ಅವ್ರನ್ನ ತಿರಸ್ಕಾರ ಮಾಡ್ತಾರೆ ಅನ್ನೋ ಒಂದು ವಿಚಾರಗಳನ್ನ ಯೋಗೇಶ್ವರ್ ಅವರು ಹೇಳ್ತಾ ಬರ್ತಿದ್ರು. ಆ ಎಲ್ಲ ವಿಚಾರಗಳು ಕೂಡ ಇಲ್ಲಿ ಕಾಂಗ್ರೆಸ್ಗೆ ಪೂರಕ ಆಗಿದೆ ಅಂತ ಕೂಡ ಹೇಳ್ಬೋದು. ಜೊತೆಗೆ ಯೋಗೇಶ್ವರ್ ಅವರು ನೀರಾವರಿ ಯೋಜನೆಗಳಿಗೆ ಕೊಟ್ಟಂತ ಒಂದಷ್ಟು ಇದೇನಿದೆ ಅಂದ್ರೆ ಕೊಡುಗೆ ಏನಿದೆ ಅದೆಲ್ಲವೂ ಕೂಡ ಜನರ ಗಮನಿಸಿದೆ. 2 ಬಾರಿ ಯೋಗೇಶ್ವರ್ ಅವ್ರನ್ನ ಸೋತಿದ್ರು, ಈ ಬಾರಿ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಕ್ಷೇತ್ರದ ಜನ ತೀರ್ಮಾನವನ್ನ ಮಾಡಿರುವಂತ ಹಿನ್ನೆಲೆಯಲ್ಲಿ ಇದೀಗ ಯೋಗೇಶ್ವರ್ ಅವ್ರಿಗೆ ಪೂರಕವಾದಂತ ಒಂದು ಫಲಿತಾಂಶ ಬಂದಿರುವಂತದ್ದು. ಅರವಿಂದ್, ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಚನ್ನಪಟ್ಟಣದ ಗೆಲುವಿನ ನಂತರದಲ್ಲಿ ಯೋಗೇಶ್ವರ್ ಅವರು ಸಂತಸವನ್ನ ಹಂಚಿಕೊಂಡಿದ್ದಾರೆ, ಗೆಲುವಿಗೆ ಕಾರಣಗಳನ್ನ ಕೂಡ ಕೊಟ್ಟಿದ್ದಾರೆ ಮತ್ತು ನಿಖಿಲ್ ಸೋಲಿಗೆ ಕಾರಣವೇನು ಅನ್ನೋದರ ಬಗ್ಗೆಯೂ ಕೂಡ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಯೋಗೇಶ್ವರ್ ಅವರ ಪತ್ನಿ ಕಾರ್ಯಕರ್ತರ ಜೊತೆಗೆ ಸಿಹಿಯನ್ನ ಹಂಚಿಕೊಳ್ಳೋ ಮೂಲಕವಾಗಿ ಸಂಭ್ರಮದಲ್ಲಿ ತೊಡಗಿಕೊಂಡಿರುವಂತಹ ಚಿತ್ರಣ ನೀವು ನೋಡ್ತಾ ಇದ್ರಿ. ಸಿಪಿ ಯೋಗೇಶ್ವರ್ ಅವರ ನಿವಾಸದ ಮುಂಭಾಗ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ, ಅಲ್ಲಿ ಸಂಭ್ರಮ ಮನೆ ಮಾಡಿದೆ.